ಹಾಯ್ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗೋಸ್ಕರ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದ್ರ ಮುಖಾಂತರ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ನಿಮಗೆ ಏನೇ ಡೌಟ್ ಇದ್ದರೂ ಏನೇ ಇದ್ರೂ ಕಮೆಂಟಲ್ಲಿ ತಿಳಿಸಿ ಅಂತ. ಹಾಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವಿಡಿಯೋನ ಶುರು ಮಾಡೋಣ. ನಾನಿವತ್ತು ಏನದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಅಂತಂದರೆ, ನಮಗೆ ಪ್ರೆಗ್ನೆಂಟ್ ಟೈಮಲ್ಲಿದ್ದಾಗ ಅಂತಂದರೆ ಈ ಬೇಕಿಂಗ್ ಸೋಡಾದಲ್ಲಿ ಯೂರಿನ್ ಹಾಕಿದ್ರೆ ನಮಗೆ ಜೆಂಡರ್ ಯಾವುದು ಬೇಬಿ ಗರ್ಲೋ ಬಾಯೋ ಅಂತ ಗೊತ್ತಾಗುತ್ತೆ ಅನ್ನೋದೊಂದು ಆಲ್ಮೋಸ್ಟು ವೀಡಿಯೋಸಲ್ಲೆಲ್ಲ ನೋಡಿರ್ತೀರ. ಹಾಗಾಗಿ ನಾನು ಕೂಡ ಚೆಕ್ ಮಾಡಿದ್ದೆ, ನನಗೆ ನಿಜ ಆಯಿತೋ ಸುಳ್ಳಾಯಿತೋ ಏನೋ, ನನಗಾಗಿರೋದು ಬಾಯ್ ಬೇಬಿ ಯಾವ ಥರ ಇತ್ತು ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಏನೇನು ನನ್ನ ಇದರಲ್ಲಿ ಯಾವ ಥರ ಆಗಿತ್ತು ಅಂತ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಯಾವುದೇ ರೀತಿಯಾಗಲಿ ಗಂಡು ಹೆಣ್ಣು ಅನ್ನೋ ಥರ ಭೇದ ಭಾವ ಅಲ್ಲ. ಯಾವುದಾದ್ರೂ ಖುಷಿ ಹೇಳಬೇಕು ಅಂತಂದರೆ, ನನಗೆ ಹೆಣ್ಮಗು ಆಗಬೇಕು ಅಂತಲೇ ತುಂಬ ಆಸೆ ಇದ್ದಿದ್ದು. ನನಗೊಂಥರ ಚಿಕ್ಕ ಹುಡುಗಿಯಿಂದನೂ ಹೆಣ್ಮಗು ಅಂತಂದ್ರೆ ತುಂಬಾ ಇಷ್ಟ ಇತ್ತು. ನೋಡೋಕ್ಕೆ ಮುದ್ದಾಗಿರ್ತಾರೆ, ಡ್ರೆಸ್ ಎಲ್ಲ ಚೆನ್ನಾಗಿರೋದು ಹಾಕ್ಬೋದು, ಆ ಥರ ಒಂಥರ ನನಗೆ ಹೆಣ್ಮಗು ಅಂದ್ರೆ ಇಷ್ಟ ಇತ್ತು. ಬಟ್ ನಮ್ಮ ಯಜಮಾನ್ರಿಗೆ ಗಂಡು ಪಾಪು ಅಂದರೆ ಇಷ್ಟ ಇತ್ತು. ನಾನಂತೂ ತುಂಬ ಅಂತ ಅಂದರೆ ನನಗೆ ಇದೇ ಆಗಬೇಕು, ಅದೇ ಯಾವುದಾದ್ರೂ ಓಕೆ, ಯಾಕಂದರೆ ಫಸ್ಟ್ ಬೇಬಿ ಅಲ್ವ, ಯಾವುದಾದ್ರೂ ಓಕೆನೇ ಅಂತ ಅನ್ಕೋತಿದ್ದೆ. ಬಟ್ ಆದ್ರೂ ನಮ್ಮ ಹೆಣ್ಮಕ್ಳಿಗೆ ಅಂತಲ್ಲ, ಪ್ರೆಗ್ನೆಂಟ್ ಟೈಮಲ್ಲಿದ್ದಾಗ ನಮಗೇನೋ ಒಂಥರ ಕ್ಯೂರಿಯಾಸಿಟಿ, ಕುತೂಹಲ, ಯಾವುದಿರ್ಬೋದು, ಅದು ಗಂಡಾಗಲಿ ಹೆಣ್ಣಾಗಲಿ ಯಾವುದಿರ್ಬೋದು ಅಂತ ನಮಗೇನೆ ಅನ್ನಿಸ್ತಾ ಇರುತ್ತೆ. ಇನ್ನೇನು ಕೆಲಸ ಇರುತ್ತೆ ನಮ್ಗೆ ಅವಾಗ? ಬರೀ ಇನ್ನೇನು ಎಲ್ಲೂ ಹೋಗಂಗಿಲ್ಲ, ಏನಿಲ್ಲ, ಮನೇಲೇ ಕೂತಿರ್ತೀವಿ, ಬರೀ ಅದೇ ಯೋಚನೆ ಬರ್ತಾ ಇರುತ್ತೆ, ಯಾವುದಿರುತ್ತೆ ಅಂತ. ಹಾಗಾಗಿ ನಾನು ಕೂಡ ಅಷ್ಟೇ ತುಂಬ ಸರ್ಚ್ ಮಾಡಿ ನೋಡ್ತಾ ಇರ್ತಿದ್ದೆ. ದಿನ ಅದೇ ಮಾಡ್ತಾಯಿದ್ದೆ, ಅದ್ರಲ್ಲಿ ನೋಡೋದು ಮತ್ತು ನಾನು ಅದೇ ಥರ ಟ್ರೈ ಮಾಡೋದು. ನಾನು ಕೂಡ ಟ್ರೈ ಮಾಡಿದ್ದೀನಿ ಅದನ್ನು. ಇಲ್ಲಿ ನಾನು ಫಸ್ಟು ನನಗೆ ಸ್ಟಾರ್ಟಿಂಗಿಂದ ನಾವು ಊರಲ್ಲಿದ್ದು, ಅಲ್ಲಿಂದ ನಾವು 3 ಮಂತ್ಸ್ ಆದಮೇಲೆ ನಾವು ಇಲ್ಲಿ ಬೆಂಗಳೂರಿಗೆ ಬಂದಿದ್ರು. 3 ಮಂತ್ಸ್ ಆದಮೇಲೆ 1-2 ಮಂತು ನನಗೆ ಫುಲ್ ವಾಮಿಟ್ ಆಗ್ತಾಯಿತ್ತು. ನನಗೆ ರೆಸ್ಟ್ ಮಾಡೋಕ್ಕೂ ಸಮೇತ ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ. ಫೋನ್ ಯೂಸ್ ಮಾಡೋಕ್ಕಲ್ಲ, ಅದ್ರ ಬಗ್ಗೆ ನಾನು ಯಾವುದ್ರ ಬಗ್ಗೆನೂ ತಿಳ್ಕೊತಾ ಇರಲಿಲ್ಲ. ನಾನು ಏನೇ ತಿಳ್ಕೊಂಡ್ರೂ 4-5 ತಿಂಗಳು ಮೇಲೇ ನಾನು ಈ ಫೋನಲ್ಲೆಲ್ಲ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ನನಗೆ ಇದೆಲ್ಲ ಈ ಥರ ವೀಡಿಯೋಸ್ ಆಗಲಿ ಈ ಥರ ತಿಳ್ಕೊಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಈ ಯಾವುದು ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಏನದು ಇದು ಹಾರ್ಟ್ ಬೀಟ್ ಇರುತ್ತೆ ಅಲ್ವ, ಆ ಹಾರ್ಟ್ ಬೀಟು ಎಷ್ಟಿದೆ ಅಂತೇಳ್ಬಿಟ್ಟು ನಾನು ಒಂದು ಅಕ್ಕಂಗೆ ಹೇಳಿದಾಗ, ಅವರು ಈ ಥರ ಯೂಟ್ಯೂಬಲ್ಲಿ ನೀನು ಸರ್ಚ್ ನೋಡು ತುಂಬ ವೀಡಿಯೋಸ್ ಇರುತ್ತೆ ಅಂತ ಅಂದರು. ಆವಾಗ ನನಗೆ ಗೊತ್ತಾಗಿದ್ದು ಒಂದೊಂದೇ ಅಲ್ಲೆಲ್ಲ ಬರ್ತಿದ್ದಾಗ ಅದರಲ್ಲಿ ನಾನು ನೋಡೋಕ್ಕೆ ಶುರು ಮಾಡಿದ್ದು. ನನಗೂ ಗೊತ್ತೇ ಇರಲಿಲ್ಲ. ಹಾಗಾಗಿ ಇದು ಕೂಡ ಒಂದಾಗಿತ್ತು. ನಾನು ಅದನ್ನು ಚೆಕ್ ಮಾಡಿದಾಗ ಒಂದು 6-7 ತಿಂಗಳು ಅನಿಸುತ್ತೆ, ಆ ಟೈಮಲ್ಲಿ ನಾನು ಚೆಕ್ ಮಾಡಿದ್ದು. ಯಾವ ಥರ ಅಂತಂದರೆ, ಯಾವುದು ಸೋಡಾ ಪುಡಿ ಅಂದರೆ ಮನೇಲೇ ಇರುತ್ತಲ್ಲ ಅದೇ ಸೋಡಾ, ಬೇಕಿಂಗ್ ಸೋಡಾ ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಬೇಕಿಂಗ್ ಸೋಡಾ ಅಂತಂದ್ರೇ ಬೇರೆ, ನಾರ್ಮಲ್ ಅಡುಗೆ ಸೋಡಾನೇ ಬೇರೆ. ಬೇಕಿಂಗ್ ಸೋಡಾ ಜೊತೆಗೆ ನಮ್ಮದು ಯೂರಿನ್ನ ಹಾಕಿದಾಗ ಅದು ಒಂಥರ ಬಬಲ್ ಥರ, ಅಂತಂದರೆ ನೊರೆ ಅಂತಾರಲ್ಲ ಆ ಥರ ನೊರೆ ಥರ ಬಂದರೆ ಗಂಡು ಮಗು, ಇಲ್ಲ ಬರೀ ಪ್ಲೈನ್ ಅಂತ ಅಂದರೆ ಹಂಗೆ ಇದ್ದರೆ ಹೆಣ್ಮಗು ಅಂತ ಹೇಳ್ಬಿಟ್ಟು ಆ ವಿಡಿಯೋದಲ್ಲಿ ನಾನು ನೋಡಿದ್ದು. ಹಾಗಾಗಿ ನಾನು ಟ್ರೈ ಮಾಡೋಣ ಅಂತೇಳ್ಬಿಟ್ಟು ತರಿಸ್ಕೊಂಡು ಅಂದರೆ ಒಂದು ಪ್ಲಾಸ್ಟಿಕ್ ಗ್ಲಾಸ್, ಯಾಕಂದರೆ ಅದು ವೇಸ್ಟೇ ಅಲ್ವಾ, ಮತ್ತು ಯೂಸ್ ಮಾಡಲ್ವಲ್ಲ, ಹಾಗಾಗಿ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಒಂದು ಗ್ಲಾಸಲ್ಲಿ ನಮ್ಮ ಬೇಕಿಂಗ್ ಸೋಡಾ ತೊಗೊಂಡು, ಬೇಕಿಂಗ್ ಸೋಡಾ ಬೇರೆ ಅಡುಗೆ ಸೋಡಾ ಬೇರೆ, ಎರಡೂ ಡಿಫ್ರೆಂಟ್ ಇದೆ. ಹಾಗಾಗಿ ಬೇಕಿಂಗ್ ಸೋಡಾ ತೊಗೊಬಂದು ಒಂದು ಪ್ಲಾಸ್ಟಿಕ್ ಗ್ಲಾಸ್ಗೆ ಹಾಕಿದ್ದು, ಮತ್ತು ಇನ್ನೊಂದು ಪ್ಲಾಸ್ಟಿಕ್ ಗ್ಲಾಸಲ್ಲಿ ಯೂರಿನು, ಅದನ್ನು ಅದಕ್ಕೆ ಮಿಕ್ಸ್ ಮಾಡಿದಾಗ ಅದು ನೊರೆ ಥರ ಬಂದರೆ ಗಂಡು ಮಗು, ಇಲ್ಲ ಅಂತಂದರೆ ಇಲ್ಲ ಅಂತ. ಬಟ್ ನನಗೆ ಯಾವುದೇ ರೀತಿ ನೊರೆ ಥರ ಬರಲಿಲ್ಲ, ಏನೂ ಇಲ್ಲ. ನಾನು ಟೆಸ್ಟ್ ಮಾಡಿದೆ, ಏನೂ ಆಗಿಲ್ಲ. ಅದು ಹೆಂಗಿತ್ತು ಹಂಗೆ ಇತ್ತು. ಎಲ್ಲೋ 1-2 ಸುಮ್ಮನೆ ನಾರ್ಮಲ್ ಬಬಲ್ಸ್ ಥರ ಬರುತ್ತಲ್ಲ ಆ ಥರ ಬಂತಷ್ಟೇ. ಬಟ್ ನನಗೆ ಆಗಿದ್ದೆ ಗಂಡು ಮಗು. ನಾನು ಅವಾಗ ಅಂದ್ಕೊಂಡು ನನಗೆ ಬೇಬಿ ಗರ್ಲ್ ಆಗ್ಬೋದು ಅಂತ ಅನ್ನಿಸ್ತು. ಬಟ್ ಆದರೆ ನಮ್ಮ ಮೈಂಡಲ್ಲೇ ಅನ್ನಿಸ್ತಾ ಇರುತ್ತೆ, ಫಸ್ಟು ನಾವು ಪ್ರೆಗ್ನೆಂಟಲ್ಲಿದ್ದಾಗ ನಮಗೇನೆ ಅನಿಸುತ್ತೆ, ನಮಗೆ ಆಗೋದು ಹೆಣ್ಣು ಮಗುನೋ ಗಂಡು ಮಗುನೋ ಅಂತೇಳ್ಬಿಟ್ಟು ನಮ್ಮ 6th ಸೆನ್ಸ್ ಇದೆಯಲ್ಲ ಅದೇ ತಿಳಿಸ್ಕೊಡುತ್ತೆ. ನಮ್ಮ ಮನಸ್ಸಲ್ಲೇ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು, ಗಂಡಾಗುತ್ತೋ ಹೆಣ್ಣಾಗುತ್ತೋ ಅಂತ. ಹಾಗಾಗಿ ಯಾವುದಾದ್ರೂ ಆಗಲಿ, ನೀವು ತುಂಬ ಯಾವುದೇ ಇವಾಗ ನಿಮ್ಗೆ ಹೆಣ್ಣೇ ಮಗು ಬೇಕಾಗಿರುತ್ತೆ, ಗಂಡು ಮಗು ಬೇಕಾಗಿರುತ್ತೆ ಅಂತಾಗ ನೀವು ತುಂಬ ಆಸೆ ಇಟ್ಕೋಬಾರ್ದು. ದೇವ್ರು ಕೊಟ್ಟಿದ್ದು ಅದು ಯಾವುದಾದ್ರೂ ಓಕೆ ಅಂತೇಳಿ ಖುಷಿಯಾಗಿ ನಾವು ನಮ್ಮ ಪಾಡಿಗೆ ನಾವಿದ್ದಾಗ ನಿಮ್ಗೆ ಯಾವ್ದು ಇಷ್ಟ ಇರುತ್ತೋ ಅದೇ ಕೊಡುತ್ತೆ ದೇವರು. ಯಾಕಂದ್ರೆ ಬಿಡು, ಯಾವುದಾದ್ರೂ ಆಗಲಿ ಓಕೆ, ಹೆಣ್ಣಾದರೂ ಓಕೆ ಗಂಡಾದರೂ ಓಕೆ, ಯಾವುದಾದ್ರೂ ಖುಷಿನೇ, ಈ ಥರ ಇರಬೇಕು ನಮ್ಮ ಮನಸ್ಥಿತಿ.
ಅದು ಬಿಟ್ಟು ನಮಗಿಲ್ಲ ನಮಗೆ ಹೆಣ್ಮಗುನೇ ಬೇಕು, ಗಂಡು ಮಗುನೇ ಬೇಕು ಅಂತ ನಾವು ಜಾಸ್ತಿ ಆಸೆ ಪಟ್ಟಾಗ ಹೆಣ್ಣು ಮಗು ಕೊಡ್ತಾನೆ. ದೇವರು ಮೇಲೆ ನೋಡ್ತಾ ಇರ್ತಾನೆ. ನಾವು ತುಂಬ ಆಸೆ ಪಟ್ಟಿದ್ದು ತುಂಬ ಇದು ಮಾಡುವ ಇವ್ರು ಇದನ್ನು ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಯಾಕೆ ಅಂತ ಹೇಳ್ಬಿಟ್ಟು ದೇವರು ಅದನ್ನೇ ಕೊಡೋದು ಜಾಸ್ತಿ. ಹಾಗಾಗಿ ನಿಮಗೆ ಹೆಣ್ಮಗು ಬೇಕಾದರೂ ಅಷ್ಟೇ, ಗಂಡು ಮಗು ಬೇಕಾದರೂ ಅಷ್ಟೇ, ಯಾವುದಾದ್ರೂ ಆಗಲಪ್ಪ ದೇವ್ರು ಕೊಡೋದು. ಎಷ್ಟೋ ಜನಕ್ಕೆ ಮಕ್ಕಳು ಭಾಗ್ಯನೇ ಕೊಡೋದಿಲ್ಲ. ನಾನು ತುಂಬ ಜನ ನೋಡಿದ್ದೀನಿ 10 ವರ್ಷ 12 ಅದಕ್ಕೋಸ್ಕರ ಕಣ್ಣೀರೇ ಹಾಕೋಗಿರ್ತಾರೆ. ಹಾಗಾಗಿ ಗಂಡಾಗಲಿ ಹೆಣ್ಣಾಗಲಿ ಯಾವುದಾದ್ರೂ ಅಷ್ಟೇ, ಅದು ಒಂದು ಮಗು ದೇವ್ರು ಕೊಟ್ಟಿರೋ ಮಗು, ಅದು ನಮಗೆ ತಾಯ್ತನ ಕೊಡೋ ಭಾಗ್ಯ ಕೊಟ್ಟಿರ್ತಾರೆ ದೇವರು. ಅದು ಯಾವ ಮಗು ಆದರೂ ಅಷ್ಟೇ ನಾವು ತುಂಬ ಖುಷಿಯಿಂದ ಸ್ವೀಕಾರ ಮಾಡಿ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಮಕ್ಕಳು ದೇವ್ರ ಸಮಾನ ಅಂತಾರೆ. ಹಾಗಾಗಿ ಗಂಡು ಹೆಣ್ಣು ಅನ್ನೋ ಥರ ಯಾವುದೇ ರೀತಿ ಭೇದ ಭಾವ ಯಾವತ್ತೂ ಮಾಡಬೇಡಿ, ಯಾವುದೂ ಇಲ್ಲ. ಬಟ್ ಸುಮ್ಮನೆ ತಿಳ್ಕೊಬೇಕು ಅನ್ನೋದೊಂದು ತಾಯಂದ್ರಿಗಿರುತ್ತೆ. ಹಾಗಾಗಿ ನಾನಿಲ್ಲಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗಿನ್ನೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಹಾಗಾಗಿ ದೇವ್ರು ಕೊಟ್ಟಿದ್ದು ಯಾವುದನ್ನು ಅದನ್ನು ಖುಷಿಯಾಗಿರಿ. ನಮ್ಮ ತಾಯಿ ಆಗೋದೇ ಒಂದು ಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಡಿಯೋ ಮುಖಾಂತರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಬಾಯ್.